2025-26ನೇ ಸಾಲಿನ SBI ಪ್ಲಾಟಿನಂ ಜುಬ್ಲಿ ಆಶಯ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಸ್ಟೇಟಸಲ್ಲಿ ಏನಾದರೂ ಅಪ್ಡೇಟ್ ಆಗಿದ್ರೆ ದಯವಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ SBI ಪ್ಲಾಟಿನಂ ಜುಬ್ಲಿ ಆಶಯ ವಿದ್ಯಾರ್ಥಿ ವೇತನಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ. ಅದೇನು ಅಪ್ಡೇಟ್ ಆಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಜೊತೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ನಿಮ್ಮ ಸ್ಟೇಟಸಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಇದು ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು. 2 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನ ನಿಮಗೆ ಸಿಗ್ತಾ ಇದೆ. ಈಗಾಗಲೇ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದೀರಿ ಅಂತ ಅರ್ಥ. ಇನ್ನು ನೆಕ್ಸ್ಟ್ ರೌಂಡು ಟೆಲಿಫೋನ್ ಇಂಟರ್ವ್ಯೂ ಇರುತ್ತೆ. ಈಗಾಗಲೇ ಶೆಡ್ಯೂಲನ್ನು ನೀವು ಕ್ರಿಯೇಟ್ ಮಾಡಲು ಅವರು ಆಪ್ಷನನ್ನು ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡುವುದು, ಜೊತೆಗೆ ಅವರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ಸಮೇತ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಹೇಳುವಂಥ ಈ ಪ್ರಶ್ನೆಗಳನ್ನು ನೀವು ತಿಳ್ಕೊಂಡು ಸರಿಯಾದ ಉತ್ತರವನ್ನು ನೀಡಿದ್ದೇ ಆದಲ್ಲಿ ನೀವು 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೋತೀರಿ. 2 ಲಕ್ಷದವರೆಗೂ ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಾ. ಇಲ್ಲಿ ನೋಡ್ಬೋದು, ಈಗಾಗಲೇ ಇದು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಮೊದಲಿಗೆ ನಾನು ತಿಳಿಸ್ಬಿಡ್ತೀನಿ. ಮೊದಲಿಗೆ ನಿಮ್ಮ ಅಕಾಡೆಮಿಕ್ ಇಯರ್ ಬೇಸ್ ಮೇಲೆ ನಿಮ್ಮ ಮತ್ತು ಫೈನಾನ್ಷಿಯಲ್ ಇಯರ್ ಬ್ಯಾಕ್ಗ್ರೌಂಡ್ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ, ಅಂದರೆ ನಿಮ್ಮದು ಎಷ್ಟು ಇನ್ಕಮ್ ಇರುತ್ತಲ್ಲ ಒಂದು ವರ್ಷದಲ್ಲಿ, ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಟೆಲಿಫೋನ್ ಇಂಟರ್ವ್ಯೂ ಇರುತ್ತೆ. ಟೆಲಿಫೋನ್ ಇಂಟರ್ವ್ಯೂ ಆದ ನಂತರ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿ ಅಂತಿಮವಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಜಾಗರೂಕತೆಯಂತ್ರ ಇದನ್ನು ಫೇಸ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮಗೆ ಈ ವಿದ್ಯಾರ್ಥಿ ವೇತನ ಸಿಗುತ್ತೆ. ಇಲ್ಲಿ ಒಬ್ಬರದು ಸ್ಟೂಡೆಂಟ್ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಶೆಡ್ಯೂಲನ್ನು ಕ್ರಿಯೇಟ್ ಮಾಡುವುದು ಅಂತೇಳಿ. ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮದು ಒಂದು ಸಾರಿ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಯಾರ್ದೆಲ್ಲ ಸ್ಟೇಟಸ್ ಈ ರೀತಿ ತೋರಿಸ್ತಾ ಇದೆ ನೀವು ಕೂಡ ನಿಮ್ಮ ಶೆಡ್ಯೂಲನ್ನು, ಟೆಲಿಫೋನ್ ಇಂಟ್ರೊಡಕ್ಷನ್ನ ಶೆಡ್ಯೂಲನ್ನು ಕ್ರಿಯೇಟ್ ಮಾಡ್ಕೊರಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ಲೈವ್ ಪ್ರೂಫ್ನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. SBI ಪ್ಲಾಟಿನಂ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ 2025-26 ಅಂತೇಳಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಕಾಣ್ತಾ ಇರ್ಬೋದು. ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಈ ರೀತಿ ಯಾವ್ದೆಲ್ಲ ವಿದ್ಯಾರ್ಥಿಗಳದ್ದು ಅಪ್ಡೇಟ್ ಆಗಿದೆ ಮತ್ತು ಇದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿ ನಿಮ್ಮ ಸ್ಟೇಟಸಲ್ಲಿ ತೋರಿಸ್ತಾ ಇದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನು. ಇಲ್ಲಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು. ಇದು ಏನಿದೆ ಕಾಣ್ತಾ ಇದೆಯಲ್ಲ, ಟೆಲಿಫೋನ್ ಇಂಟ್ರೊಡಕ್ಷನ್ ಪೆಂಡಿಂಗ್ ಅಂತೇಳಿ, ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಶೆಡ್ಯೂಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಟೆಲಿಫೋನ್ ಇಂಟ್ರೊಡಕ್ಷನನ್ನು ಕೇವಲ 2 ಲ್ಯಾಂಗ್ವೇಜಲ್ಲಿ ಮಾತ್ರ ಮಾಡ್ಬೋದಾಗಿರುತ್ತೆ. ಒಂದು ಹಿಂದಿ, ಇನ್ನೊಂದು ಇಂಗ್ಲೀಷ್ ಆಗಿರುತ್ತೆ. ನಿಮಗೆ ಹಿಂದಿ ಪರ್ಫೆಕ್ಟ್ ಆಗಿದ್ದರೆ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇಂಗ್ಲೀಷ್ ಪರ್ಫೆಕ್ಟ್ ಆಗಿದ್ದರೆ ಇಂಗ್ಲೀಷನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಸ್ಟೂಡೆಂಟ್ ಹೇಳಿರೋ ಪ್ರಕಾರ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಯಾವ ಡೇಟಿಗೆ ಅಂತೇಳಿ, ಈಗಾಗಲೇ ಇವೆಲ್ಲವೂ ಕೂಡ ಡೇಟ್ ಎಕ್ಸ್ಪೈರ್ ಆಗಿದೆ. ಇನ್ನು ಕೊನೆಯಲ್ಲಿ ಉಳಿದಿರುವುದು 28/2/2026 ಅಂತೇಳಿ. ಅಂದರೆ ನಾಳೆ ಒಂದು ದಿನ ಮಾತ್ರ, ಇವತ್ತು ಒಂದು ದಿನ ಮಾತ್ರ ಅವಕಾಶ ಇದೆ. ಇಲ್ಲಿ ಇದನ್ನು ನಾನು 28/2/2026 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಟೈಮಿಂಗನ್ನು ಕೇಳ್ತಾರೆ. ಅಂದರೆ ಅವರೇ ನಿಮ್ಗೆ ಕಾಲನ್ನು ಮಾಡ್ತಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಟೈಮಿಂಗನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ. ಮತ್ತೊಂದು ಪ್ರಮುಖ ಮಾಹಿತಿ, ಇದು ಪೇರೆಂಟ್ಸ್ ಮಾಡುವಂಥದ್ದಲ್ಲ, ಅಂದರೆ ಪಾಲಕರು ಮಾಡುವಂಥದ್ದಲ್ಲ. ಇದು ವಿದ್ಯಾರ್ಥಿಯೇ ಈ ಟೆಲಿಫೋನ್ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬೇಕು. ಅವರೊಂದಿಗೆ ಮಾತಾಡಬೇಕಾಗತ್ತೆ. ಆದ್ದರಿಂದ ವಿದ್ಯಾರ್ಥಿ ಯಾವ ಸಮಯದಲ್ಲಿ ಮನೆಯಲ್ಲಿ ಇರ್ತಾರ ಅಥವಾ ಹಾಸ್ಟೆಲಲ್ಲಿ ಇದ್ದರೆ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲ 5ರಿಂದ 7 ಗಂಟೆ ಅಂಥೇಳಿ. ಇಲ್ಲಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತೇಳಿ, ಅಂದರೆ ಆ ಸ್ಟೂಡೆಂಟ್ಸದು ಯಾವುದಾದ್ರೂ ಬೇರೆ ನಂಬರ್ ಇದ್ದರೆ, ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಏನಾದರೂ ಅವ್ರ ಫಾದರ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ನಂಬರನ್ನು ಹಾಕಿದರೆ, ನೀವು ಇಲ್ಲಿ ಸ್ಟೂಡೆಂಟ್ಸ್ ಬೇರೆ ಹಾಸ್ಟೆಲಲ್ಲಿದ್ದರೆ, PGಯಲ್ಲಿದ್ದರೆ ಅವ್ರ ನಂಬರನ್ನು ಇಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ. ನೀವು ಇಲ್ಲಿ ಎಂಟ್ರಿ ಮಾಡಿರಿ. ಇಲ್ಲಿ ನಾನೀಗ ಎಂಟ್ರಿ ಮಾಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಶಾರ್ಟ್ ಹ್ಯಾಸ್ ಬಿನ್ ಬುಕ್ಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಟೆಲಿಫೋನ್ ಇಂಟರ್ವ್ಯೂದು ನಾವು ಇದನ್ನು ಇಂಟ್ರೊಡಕ್ಷನ್ದ
ಕ್ರಿಯೇಟನ್ನು ಮಾಡ್ಕೊಂಡಿವಿ, ಶಾರ್ಟನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಇನ್ನು ಟೆಲಿಫೋನ್ ಇಂಟರ್ವ್ಯೂವಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರ ಅಂಥೇಳಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಅವ್ರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರ, ನಾವು ಅದನ್ನು ಯಾವ ರೀತಿ ಎದುರಿಸಬೇಕು ಅಂಥೇಳಿ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ನನಗೆ ಕಮೆಂಟ್ಗಳನ್ನು ಮಾಡ್ತೀರಿ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವುದಾದರೆ ಯಾವುದೇ ರೀತಿ ಟೆಲಿಫೋನ್ ಇಂಟರ್ವ್ಯೂವಲ್ಲಿ ಅಂದರೆ ಸಂದರ್ಶನದಲ್ಲಿ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಈಗಾಗಲೇ ನೀವೆಲ್ಲರೂ ಕೂಡ ವಿಡಿಯೋ ಇಂಟ್ರಡಕ್ಷನನ್ನು ಮಾಡಿರ್ತೀರಿ. ಅದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಬೇಕಾಗಿರುತ್ತೆ, ಅಥವಾ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯದ ಬಗ್ಗೆ ತಿಳಿಸ್ಬೇಕಾಗಿರುತ್ತೆ, ನಿಮ್ಮ ಕುಟುಂಬದ ಗಳಿಸುವವರ ಸಂಖ್ಯೆ ಆಗಿರ್ಬೋದು, ಹಾಗೆ ನಿಮಗೆ ಒಡ ಹುಟ್ಟಿದವರ ಸಂಖ್ಯೆ ಅಂದರೆ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರಿದ್ದೀರಿ ಅಥವಾ ಅಕ್ಕ ತಂಗಿಯರಿದ್ದೀರಿ ಅಂತೇಳಿ, ಜೊತೆಗೆ ನೀವು ಮುಂದೆ ಏನು ಆಗಬೇಕು ಅಂದ್ಕೊಂಡಿದ್ದೀರಿ, ಅದನ್ನೇ ಯಾಕೆ ಆಗಬೇಕು ಅಂದ್ಕೊಂಡಿದ್ದೀರಿ ಅಂಥೇಳಿ, ಈಗ ಪ್ರಸ್ತುತ ಓದುತ್ತಿರುವ ಕಾಲೇಜಿನ ಶುಲ್ಕವನ್ನು ಹೇಗೆ ಭರಿಸ್ತಾ ಇದ್ದೀರಿ, ಅಂದರೆ ನಿಮ್ಮ ಕಾಲೇಜಿನ ಫೀಸನ್ನು ಯಾವ ರೀತಿಯಾಗಿ ತುಂಬ್ತಾ ಇದ್ದೀರಿ, ಈ ವಿದ್ಯಾರ್ಥಿ ವೇತನವನ್ನು ನೀವೇನಾದರೂ ಪಡ್ಕೊಂಡ್ರೆ ಅಂದ್ರೆ ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತೀರಿ. ಈಗ ಉದಾಹರಣೆಗೆ ಇದಕ್ಕೊಂದು ಉತ್ತರವನ್ನು ಕೊಡೋದಾದ್ರೆ, ಈ ಕಾಲೇಜಿನ ನೀವು ಈ ವಿದ್ಯಾರ್ಥಿ ವೇತನವನ್ನು ನಮಗೆ ನೀಡಿದ್ರಿ ಅಂದ್ರೆ ನಾವು ಕಾಲೇಜಿನ ಶುಲ್ಕವನ್ನು ತುಂಬಲು, ನೀವೇನಾದರೂ ಹಾಸ್ಟೆಲ್ ಅಥವಾ ಪಿ ಜಿಯಲ್ಲಿದ್ದರೆ ಪಿ ಜಿ ಅಥವಾ ಹಾಸ್ಟೆಲ್ ಶುಲ್ಕವನ್ನು ತುಂಬಲು, ಬುಕ್ಸ್ಗಳನ್ನು ಕೊಂಡುಕೊಳ್ಳಲು, ಲೈಬ್ರರಿ ಫೀಸ್ ತುಂಬಲು, ಈ ರೀತಿ ಇತರ ವೆಚ್ಚಗಳಿಗಾಗಿ ಬಳಸ್ಕೊಳ್ತೀನಿ ಅಂಥೇಳಿ ನೀವು ಹೇಳ್ಬೋದಾಗಿರುತ್ತೆ. ಮೊದಲಿಗೆ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕೊಟ್ಟಿರ್ತೀರಿ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಉತ್ತರವನ್ನು ಕೊಡಬೇಕು. ಚೇಂಜಸ್ ಆಗಬಾರ್ದು. ಚೇಂಜಸ್ ಆದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ಇನ್ನು ಈ ವಿದ್ಯಾರ್ಥಿ ವೇತನದ ಬಗ್ಗೆ ಯಾವ ರೀತಿ ನಿಮಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಬಡ್ಡಿ ಫೋರ್ ಸ್ಟಡಿ ವೆಬ್ಸೈಟು ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋ ಮೂಲಕ ಗೊತ್ತಾಯಿತು ಅಂತ ಹೇಳಿ ಕೂಡ ನೀವು ಹೇಳ್ಬೋದಾಗಿರುತ್ತೆ. ಈ ರೀತಿಯಾದಂಥ ಸಾಮಾನ್ಯವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದೇ ರೀತಿ ಭಯಪಡುವಂಥ ಅಗತ್ಯವಿಲ್ಲ. ಆದರೆ ಇಲ್ಲಿ ಕೇವಲ 2 ಲ್ಯಾಂಗ್ವೇಜನ್ನು ಮಾತ್ರ ಕೊಟ್ಟಿದ್ದಾರೆ. ಉಳಿದ ಸ್ಕಾಲರ್ಶಿಪ್ಗಳಿಗೆ ಕನ್ನಡದಲ್ಲಿ ಕೂಡ ಮಾಡೋಕ್ಕೆ ಅವಕಾಶ ಇತ್ತು. ಆದರೆ ಈ ವಿದ್ಯಾರ್ಥಿ ವೇತನಕ್ಕೆ ಇಂಗ್ಲೀಷ್ ಅಥವಾ ಹಿಂದಿ ಎರಡನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟೆಲಿಫೋನ್ ಇಂಟ್ರಡಕ್ಷನ್ನ ಶೆಡ್ಯೂಲನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ಟೆಲಿಫೋನ್ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿರಿ. ನಿಮಗೂ ಕೂಡ ಈ ಸ್ಕಾಲರ್ಶಿಪ್ ಬರಲಿ, ನನ್ನ ಸಬ್ಸ್ಕ್ರೈಬರ್ಸ್ಗಂತೂ ಎಲ್ರಿಗೂ ಕೂಡ ಬರಲಿ ಅಂತ ಹೇಳ್ತಾ, ಇದು SBI ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.